ಕರ್ನಾಟಕದಲ್ಲೇ ಚಿಂಚೋಳಿ ತಾಲೂಕು ಇಡೀ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು. ಅಲ್ಲಿ ಮಕ್ಕಳ ಸಣ್ಣ ಇವ್ರನ್ನ ಶಿಶುಗಳನ್ನು ಮಾರಾಟ ಮಾಡೋಷ್ಟು ಕೆಟ್ಟ ಪರಿಸ್ಥಿತಿ ಆರ್ಥಿಕವಾಗಿದ್ದಂಥದ್ದು ಮತ್ತು ಹೆಚ್ಚು ದಲಿತರು ಹಿಂದುಳಿದ ವರ್ಗದ ಜನ ಇರುವಂಥ ಒಂದು ಮತಕ್ಷೇತ್ರ. ಅಲ್ಲಿ ವೀರೇಂದ್ರ ಪಾಟೀಲ್ರು ಅದನ್ನು ಪ್ರತಿನಿಧಿಸ್ತಾ ಇದ್ದರು. ಅಲ್ಲಿ ಸುಮಾರು 15 ವರ್ಷದ ಹಿಂದೆ ಒಂದು ಪಿ ಚಿದಂಬರಂ ಸಂಬಂಧಿಕರು ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡಬೇಕಂತ ಹೇಳಿ ಅಲ್ಲಿ ಫೌಂಡೇಶನ್ ಮಾಡಿದರು. ಅವರಿಗೆ ಅದು ಆಗದೇ ಇರೋದ್ರಿಂದ ಹೈದರಾಬಾದದ ಒಂದು ಕಂಪ್ನಿಗೆ ಅದನ್ನು ಮಾರಾಟ ಮಾಡಿಕೊಂಡ್ರು. ಹೈದರಾಬಾದ್ ಕಂಪ್ನಿಯವರು ಸಹ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನೇಕ ಕಡೆ ಸಾಲ ತೆಗೆದು ಅದನ್ನು ಒಂದು 25% ಅಟ್ಟೆ ಕೆಲಸ ಮಾಡಿ ಅದೊಂದು ದೊಡ್ಡ ಹಗರಣ ಇವತ್ತು ಆದಮೇಲೆ CBI ಎನ್ಕ್ವೈರಿಗೆ ಹೋಯಿತು. CBI ಎನ್ಕ್ವೈರಿಗೆ ಹೋದ್ಮೇಲೆ 10 ವರ್ಷದಿಂದ ಇದನ್ನು ಆಕ್ಷನ್ ಮಾಡಬೇಕಂತ ಹೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ನಿರಂತರವಾಗಿ ಟೆಂಡರ್ ಕರೆದ್ರು. 10-11 ಸಲ ಟೆಂಡರ್ ಕರೆದ್ರು ಸಹ ಯಾರೂ ಟೆಂಡರ್ ಹಾಕಲಿಲ್ಲ. ಕೊನೆಗೆ ಅಲ್ಲಿ ರೈತರು ಬಂದು ನನಗೆ ವಿನಂತಿ ಮಾಡಿಕೊಂಡ್ರು. ನಮ್ಮ ಹಿಂದಿನ BJP ಅಧ್ಯಕ್ಷರಾದಂಥ ಬಸವರಾಜ ಪಾಟೀಲ್ ಸೇಡಂ ಅವರು ಮತ್ತು ರೈತರು ಕರ್ಕೊಂಡು ಬಂದು, ಇಲ್ಲ ಇದು ಭಾಳ ಹಿಂದುಳಿದಂಥ ತಾಲೂಕಿದೆ, ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಖಾನೆ ಇದ್ದರೂ ನಮ್ಮ ಕಾರ್ಖಾನೆಗೆ ಸರಿಯಾಗಿ ಬೆಲೆ ಕೊಡೋದಿಲ್ಲ, ನಮ್ಮ ಕಬ್ಬು ತೊಗೋದಿಲ್ಲ, ಅದಕ್ಕೆ ಈ ಕಾರ್ಖಾನೆ ನೀವು ತೊಗೊಂಡು ಮಾಡಿರಿ ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ನಾವು 37,60,00,000 ಆ ಒಂದನ್ನು ಟೆಂಡರ್ನಲ್ಲಿ NCERTದಿಂದ ಏನು ಇದು ಆಗಿದೆ ಅದರಲ್ಲಿ ನಾವು ಟೆಂಡರ್ನಲ್ಲಿ ಭಾಗವಹಿಸಿ ನಾವು ಒಬ್ಬರೇ ಟೆಂಡರ್ ಹಾಕಿದ್ವಿ. ಯಾಕಂದರೆ 10 ವರ್ಷದಿಂದ ಯಾರೂ ಹಾಕಲಿಲ್ಲ, ಆ ಪ್ರದೇಶಕ್ಕೆ ಹೋಗಲಿಕ್ಕೆ ಯಾರೂ ತಯಾರಿರಲಿಲ್ಲ. ಅದನ್ನು ನಾವು ತಗೊಂಡು ಸಿದ್ಧಸಿರಿ ಇಥನಾಲ್ ಆ್ಯಂಡ್ ಪವರ್ ಅಂತ ಹೇಳಿ ಸುಮಾರು 5,000 ಟನ್ ಪ್ರತಿ ದಿವಸ ಕಬ್ಬು ನಿಲ್ಲಿಸುವಂಥದ್ದು, ಸುಮಾರು 4.5 ಲಕ್ಷ ಲೀಟ್ರು ಇಥನಾಲ್ ತಯಾರು ಮಾಡುವಂಥದ್ದು, 3 ಟನ್ನು CNG ತಯಾರು ಮಾಡುವಂಥದ್ದು ಮತ್ತು ಇದು ಕೇವಲ ಕಬ್ಬಿನ ಫ್ಯಾಕ್ಟ್ರಿ ಅಲ್ಲ, ಮೆಕ್ಕೆಜೋಳ ಮತ್ತು ಅಕ್ಕಿಯಿಂದಲೂ ಸಹ ಇಥನಾಲ್ ತಯಾರು ಮಾಡುವಂಥದ್ದು ಕಾರ್ಖಾನೆಯನ್ನು ಮಾಡಿ CFE ಸಲುವಾಗಿಯೂ ಇದೇ ರೀತಿ ತೊಂದರೆ ಕೊಟ್ಟರು. ಅವಾಗೂ ಹೈಕೋರ್ಟ್ ಮಧ್ಯಸ್ಥಿಕೆ ವಹಿಸಿ CFE ಇಶ್ಯೂ ಮಾಡ್ಬೇಕಂತ ಹೇಳಿದಾಗ ಅವಾಗ ಇಲ್ಲ CFE ನಾವು ಇಶ್ಯೂ ಮಾಡ್ತೀವಿ, ಮುಂದೆ CFOನು ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಏನು AG ಅವರು ಕರ್ನಾಟಕದ AG ಅವರು ಹೈಕೋರ್ಟಿಗೆ ಮಾತು ಕೊಟ್ಟರು. ಅದಾದಮೇಲೆ ಅದಕ್ಕೂ ಕೊಡಲಿಕ್ಕೆ ಸಾಕಷ್ಟು ಇದೇ ರೀತಿ ನಾವು ಧರಣಿ ಕೂತ ಮೇಲೆ CFE ಕೊಟ್ಟು ಕಳಿಸಿದ್ರು. ಆವಾಗೊಬ್ಬ ಚೇರ್ಮನ್ ಇದ್ದರು ಶಾಂತ ತಮ್ಮಯ್ಯ ಅಂತೇಳಿ, ಅವಾಗೂ ಇದೇ ರೀತಿ ಇದೇ ಮೆಂಬರ್ ಸೆಕ್ರೆಟರಿ ಕೂಡ ಆಟ ಆಡ್ತಾಯಿದ್ರು. ಕೊನೆ ಕೋರ್ಟ್ ಇದೆ ಅಂತ ಹೇಳಿದಾಗ ಕೊಟ್ಟರು. ಇವತ್ತು ನಾವು 21ನೇ ತಾರೀಕಿಗೆ ಕೋರ್ಟ್ ಭಾಳ ಸ್ಪಷ್ಟ ಆದೇಶ ಕೊಟ್ಟಿದೆ, ಇಶ್ಯೂ ಮಾಡ್ರಿ ಅಂತ ಹೇಳ, ಕನ್ಸಿಡರ್ ಅಂತ ಹೇಳಿಲ್ಲ. ನೀವು ಎಲ್ಲ ಅವರು ನಿಮ್ಮ ಎಲ್ಲ ಷರತ್ತುಗಳನ್ನು ಅವರೆಲ್ಲರೂ ಫುಲ್ಫಿಲ್ ಮಾಡ್ಯಾರ ಮತ್ತು ಅವರ EC ಏನಿದೆ ಡೀಮ್ಡ್ ಆಗಿದೆ. ಇದನ್ನು ನಾವು ಮತ್ತು ಕೇಂದ್ರ ಸರ್ಕಾರನೂ ಸಹ ಏನು ಹೇಳಿದೆ ಅಂದರೆ ಇಲ್ಲ ಅವ್ರು ನಾವು EC ಕೊಟ್ಟಿದ್ದನ್ನು ಇವರು ತಪ್ಪು ಮಾಹಿತಿ ಕೊಟ್ಟಿದ್ರು ಕೋರ್ಟಿಗೆ, EC ವಾಪಸ್ ತೊಗೊಂಡಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ. ನಮ್ಮ ಕೇಂದ್ರದ ಸರ್ಕಾರದ ವಕೀಲರು ಬಂದು ಅಟಾರ್ನಿ ಜನರಲ್ ಅವರು ಬಂದು ಅವರು ವಾದ ಮಾಡಿ ನಾವು ಯಾವುದೇ ರೀತಿ ವಾಪಸ್ ತೊಗೊಂಡಿಲ್ಲ, ಅವರು ಎಲ್ಲ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದು ಅದನ್ನು ಫುಲ್ಫಿಲ್ ಮಾಡ್ಯಾರ, ಅದಕ್ಕೆ ನಾವು EC ಕ್ಯಾನ್ಸಲ್ ಮಾಡಿಲ್ಲ ಅಂದಮೇಲೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ನೀವು ಇದನ್ನು ತಕ್ಷಣ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ, ಇದಕ್ಕೆ ನೀವು CFO ಅಂದರೆ ಕನ್ಸೆಂಟ್ ಫಾರ್ ಆಪರೇಷನ್ ಅಂತೇಳಿ ಕೊಡಬೇಕಾಗ್ತದೆ, ಅದು ಕೊಡಬೇಕಂತೇಳಿ ಆದೇಶ ಮಾಡಿದ್ದಾರೆ 21ನೇ ತಾರೀಕಿಗೆ. ಓಪನ್ ಕೋರ್ಟ್ನಾಗ ಅವತ್ತು AG ಅವರು ಇದ್ದರು, ಪೊಲ್ಯೂಷನ್ ಬೋರ್ಡದ ವಕೀಲರಿದ್ದರು, ಎಲ್ಲರ ಮುಂದೆ ಓಪನ್ ಕೋರ್ಟ್ನಲ್ಲಿ ಜಜ್ಮೆಂಟನ್ನು ಓದಿದ್ದಾರೆ. ನಾವು 1:30 ಗಂಟೆಗೆ ಇಲ್ಲಿ ಬಂದಿರಿ. 1:30 ಗಂಟೆಗೆ ಬಂದಾಗ ಮೆಂಬರ್ ಸೆಕ್ರೆಟರಿ ಹೇಳಿದ್ರು, ಇಲ್ಲ ಸರ್ ಎಲ್ಲ ನಿಮ್ಮದು ನ್ಯಾಯಯುತ ಐತಿ, ಭಾಳ ಕ್ಲಿಯರ್ ಡೈರೆಕ್ಷನ್ ಇದೆ, ನಾವು ಇಶ್ಯೂ ಮಾಡ್ತೀವಿ. ಇದ್ರದ್ದು 1 ಗಂಟೆ ತನಕ ಅವ್ರಿಗೆಲ್ಲ ಹೇಳಿದ್ರು, ಅವ್ರಿಗೆ ಕ್ಲಾರ್ಕ್ ಆಗ್ಯದ ರೆಡಿ ಮಾಡ್ರಪ್ಪ ಎಲ್ಲ ಪುಟಪ್ ಮಾಡ್ರಿ ಅಂತೇಳಿ ಅದ್ರ ಮೇಲೆ ಬರೆದ್ರು. ಅಲ್ಲಿಂದ ಮತ್ತೊಂದೇನು ತೆಗೆದ್ರು, ನಿಮ್ಮ ಸರ್ಟಿಫೈಡ್ ಕಾಪಿ ತೊಗೊಂಡು ಬರ್ರಿ ಸರ್ ಅಲ್ಲಿ. ಮತ್ತು ಸರ್ಟಿಫೈಡ್ ಕಾಪಿ ತೊಗೊಂಡು ಬಂದು ಅದು ಕೊಟ್ಟು ರಿಸೀಟ್ ತೊಗೊಂಡಿವಿ. ತೊಗೊಂಡ ಮೇಲೆ ಆಟ ಚಾಲು ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಬರೀ ಸುಳ್ಳು ಹೇಳ್ಕೊತ ಇಲ್ಲ ಸರ್, ಚೇರ್ಮನ್ ಬರಲಿಲ್ಲ. ಚೇರ್ಮನ್ ಅಂದರೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಎನ್ವೈರ್ಮೆಂಟ್ ಇದ್ದಾರೆ, ಅವ್ರು ಬರಲಿ, ಅವರು ಬಂದರು. ಅವರು ಬಂದು ಇಲ್ಲ ಸರ್ ನೀವು ಹೇಳೋದು 100% ಕೋರ್ಟ್ ಹೇಳಿದೆ, ಕೋರ್ಟು ಕನ್ಸಿಡರ್ ಹೇಳಿಲ್ಲ, ನೀವು ಕೊಡಲೇಬೇಕಂತ ಹೇಳಿದೆ, ನಿಮ್ಮ ಕಡೆಯಿಂದ ಯಾವುದೇ ರೀತಿ ಏನು ಕಂಡೀಷನ್ ಇದೆ ಎಲ್ಲನೂ ನೀವು ಫುಲ್ಫಿಲ್ ಮಾಡಿರುತ್ತೆ ಕೋರ್ಟ್ನಾಗೆ ನಮ್ಮ ಪೊಲ್ಯೂಷನ್ ಬೋರ್ಡ್ನವ್ರು ಹೇಳಿದ್ದಾರೆ.
ಬರೀ ಇ ಸಿ ಬಗ್ಗೆನೇ ಡೌಟ್ ಇತ್ತು. ಇ ಸಿನೂ ಸಹ ASG ಬಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದು ಅವರು ಎ ಸಿ ನಾವು ವಾಪಸ್ ತೊಗೊಂಡಿಲ್ಲ ಅಂತ ಹೇಳಿದ್ಮೇಲೆ ಕ್ಲಿಯರ್ ಇದೆ ಸರ್, ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿ ಹೋದವರು ಅವ್ರು ವಾಪಸ್ ಬರಲಿಲ್ಲ. ಮೆಂಬರ್ ಸೆಕ್ರೆಟ್ರಿ ಈಗ ಸರ್ ಒಂದು ಅರ್ಧ ಗಂಟೆ ತಡ್ರಿ ಸರ್ ಮಾಡಿಕೊಡ್ತೀನಿ ಸರ್, ಎಲ್ಲ ಸ್ಟಾಫ್ನವ್ರಿಗೆ ಹೇಳಿದ್ರು ಯಾರೂ ಹೋಗಬೇಡ್ರಿ, ಇದನ್ನೊಂದು ಕ್ಲಿಯರ್ ಮಾಡಿ ಹೋಗೋದೈತಂತೆ. ಅಲ್ಲಿಂದ ಇದನ್ನು ನಿರಂತರ 1.5 ಗಂಟೆದಿಂದ ನಾವು ಕಾಯ್ತಾ ಇದ್ದೀವಿ. ಕೊನೆಗೆ ಇವರೆಲ್ಲ ನಾಟಕ ಮಾಡ್ಲಾಕತ್ತರು. ಅದಕ್ಕೆ ನಾವು ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ನಾವು ಫೋನ್ ಮಾಡಿದೆ, ಹಿಂಗೆ ಇವರು ಈ ರೀತಿ ಆಗಿದೆ ಬರಬೇಕನ್ನ. ತಕ್ಷಣ ಅವರು ಧಾವಿಸಿ ಬಂದರು. ಈ ರೀತಿ ಇವತ್ತು ಈ ಘಟನೆ ಆಗಿದೆ. ಇಲ್ಲಿ ಭಾಳ ದೊಡ್ಡ ವ್ಯವಹಾರ ಆಗ್ತಾಯಿದೆ. ಪೊಲ್ಯೂಷನ್ ಬೋರ್ಡ್ ಏನಾಗಿದೆ, ಯಾವ ಮಾಧ್ಯಮ 50 ರಿಂದ 60 ಲಕ್ಷ ರೂಪಾಯಿ ತಗೋತಾರೆ. ತಮಿಳುನಾಡಿನ ಕಾರ್ಖಾನೆ ಮಾಲೀಕರು ಅವರಿಗೆ ಪರ್ಮಿಷನ್ ಕೊಡ್ತಾರೆ. KPR ಗ್ರೂಪ್ಸು ಅವ್ರು ಬಂದ ಕೂಡಲೇ ದುಡ್ಡು ಕೊಡ್ತಾರೆ. ಅವರಿಗೆ ಎಷ್ಟು 5 ಸಕ್ಕರೆ ಕಾರ್ಖಾನೆ ಮಾಡ್ಯಾರ. ನಾವು ಕನ್ನಡಿಗರು, ಅತಿ ಹಿಂದುಳಿದ ತಾಲೂಕಿನಾಗ ನಾವು ಕನ್ನಡಿಗರಿದ್ದವ್ರು ಇಲ್ಲೊಂದು ಕೈಗಾರಿಕೆ ಮಾಡ್ತೀರಂದರೆ ನಮಗೆ ಇಲ್ಲಿ EC ಸಿಗೋದಿಲ್ಲ, ಇಲ್ಲಿ CFO ಸಿಗೋದಿಲ್ಲ, ಮತ್ತು ಎಲ್ಲದಕ್ಕೂ ದುಡ್ಡು.